ಈಗಾಗಲೇ ಹೊರಗಡೆ ಹೇಳಿದ್ದೇವೆ, ಸುಗಮವಾಗಿ ನಡಿಬೇಕು. ನಮ್ಮ ಹೈದರಾಬಾದು, ಬಾಂಬೆ, ಕರ್ನಾಟಕದ ಸಮಗ್ರ ವಿಷಯಗಳು ಚರ್ಚೆ ಆಗಬೇಕು. ಸರ್ಕಾರ ಗಮನ ಸೆಳೆಯುವಂತ ಪ್ರಯತ್ನ ಆಗಬೇಕು. ಸರ್ಕಾರದಿಂದ ಅದಕ್ಕೆ ಉತ್ತರ ಸಿಗಬೇಕು ಅಂತ ನಮ್ಮ ಆಸೆ. ಏನಿಲ್ಲ, ಖುಷಿದವರಿಗೆ ಎಲ್ಲ ಕಡೆ ಕಾರ್ಯಕ್ರಮ ಮಾಡ್ತಾ ಇದೀವಿ. ಡೆವಲಪ್ಮೆಂಟ್ ಬಗ್ಗೆ ಕಾರ್ಯಕ್ರಮ ಮೊನ್ನೆ ಹಾಸನಲ್ಲಿ ಆಯಿತು, ಮೊನ್ನೆ ಸಿಡ್ಲಘಟ್ಟದಲ್ಲಿ ಆಯಿತು, ಕೂಡ್ಲಿಗೆಲ್ಲಿ ಆಯಿತು. ನಡ್ತಾನೆ ಇದೆ. ಅವ್ರು ಏನಾರು ಹೇಳೋದಕ್ಕೆ, ಅವ್ರಿಗೆ ಹೇಳಲಿಕ್ಕೆ ಏನಾರು ಬೇಕಾದ್ರೂ ಅದನ್ನ ಹೇಳ್ತಾರೆ. ಹೊಟ್ಟೆ ಕೊಡದೆ ಅದರಿಂದ ಪ್ರಯೋಜನ ಏನಾಗಲ್ಲ. 5 ವರ್ಷದಿಂದ ಪ್ರಯೋಜನ ಆಗೋಲ್ಲ. ಸಮರ್ಪಕವಾಗಿ ಚರ್ಚೆ ಇಲ್ಲ. ನೀವು ಉತ್ತರ ಕರ್ನಾಟಕದ ಆಗ್ಬೇಕು. ಪ್ರತಿ ಸಾರಿ ಸರಿಯಾದ ಚರ್ಚೆ ಆಗ್ತಾ ಇಲ್ಲ. ಈ ಬಾರಿ ಆಗ್ಬೇಕಂತ ನಮ್ಮ ಆಸೆ ಇದೆ. ಸರ್, ಪಂಜಾಬ್ನ ಕಾಂಗ್ರೆಸ್ ನಾಯಕ ಸಿದ್ದು ಅವರ ಹೆಂಡತಿ ಆರೋಪ ಮಾಡಿದ್ರೆ ಕಾಂಗ್ರೆಸ್ ಅಲ್ಲಿ 500 ಕೋಟಿ ದುಡ್ಡು ಕೊಟ್ರೆ ಸಿಎಂ ಸ್ಥಾನದ ಒಂದು ಖಚಿತತೆ ಸಿಗುತ್ತೆ. ಈಗಂತ ಯಾವ್ದಂತ ಹರಿಯಾಣ, ಪಂಜಾಬ್ದಲ್ಲಿ ಯಾವ್ದು ಖಾಲಿ ಇರಲ್ಲ ಈಗೇನು. ಕಾಂಗ್ರೆಸ್ ಸಂಸ್ಕೃತಿ ಅಲ್ಲ, ಆರೋಪ ಮಾಡ್ಲಿಕ್ಕೆ ಖಾಲಿ ಇಲ್ಲಲ್ಲ. ಖಾಲಿ ಇದ್ರೆ ಅದನ್ನು ಚರ್ಚೆಗೆ ಬರ್ತಾರೆ. ಇಲ್ಲ, 10 ದಿವಸಕ್ಕೆ ಅದು ಸೀಮಿತವಾಗಿದೆ. 10 ದಿವಸ ಮಾಡ್ತೇವೆ ಅಷ್ಟೇ. ಓಕೆ, ಥ್ಯಾಂಕ್ ಯು. 2 ಸಲ ಹೇಳ್ಯಾರ ಅವ್ರೆ, ಒಂದು 10 ಸಲ ಹೇಳ್ಯಾರ. ಈಗ ಮತ್ತೆ ಅದನ್ನ ಹೊಸದೇನದ, ಈಗ 10 ಸಲ ಹೇಳಿದ್ದಾರೆ. 10 ಸಾರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, 10 ಸಾರಿ ಮಾದೇವಪ್ಪ ಹೇಳಿದ್ದಾರೆ, 10 ಸಾರಿ ಪರಮೇಶ್ವರ್ ಹೇಳಿದ್ದಾರೆ, ಜಮೀರ್ ಅಹ್ಮದ್ ಹೇಳಿದ್ದಾರೆ, ಜಾರ್ಜ್ ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ಅದಕ್ಕೆ ಇವತ್ತು ಮತ್ತೆ ನಾವು ಹೊಸದು ಹೇಳೋದು ಅವಶ್ಯಕತೆ ಇಲ್ಲ. ಇಷ್ಟು ಮಂದಿ ಹೇಳಿದ್ಮ್ಯಾಗ ನಾವು ಹೇಳೋದು ಅವಶ್ಯಕತೆ ಇಲ್ಲ. ಇಷ್ಟು ಜನ ಆಲ್ರೆಡಿ ಹೇಳಿದ್ದಾರೆ. ಸೊ ಅದು ಇರ್ತಾರೋ ಬಿಡ್ತಾರೋ ಅನ್ನೋದು ಹೈಕಮಾಂಡ್ ಅಂತ ಸಿಎಂ ಅವರ ಖುದ್ದು ಹೇಳಿದ್ದಾರೆ. ಸೊ ಅವ್ರಿಗೆ ಸಂಬಂಧಪಟ್ಟ ವಿಚಾರ ಅದು. ಈಗ ಹತ್ರ ಚರ್ಚೆ ಅವಶ್ಯಕತೆ ಇಲ್ಲ. ಈಗಾಗಲೇ ಹೊರಗಡೆ ಹೇಳಿದ್ದೇವೆ, ಸುಗಮವಾಗಿ ನಡಿಬೇಕು. ನಮ್ಮ ಹೈದರಾಬಾದು, ಬಾಂಬೆ, ಕರ್ನಾಟಕದ ಸಮಗ್ರ ವಿಷಯಗಳು ಚರ್ಚೆ ಆಗಬೇಕು. ಸರ್ಕಾರ ಗಮನ ಸೆಳೆಯುವಂತ ಪ್ರಯತ್ನ ಆಗಬೇಕು. ಸರ್ಕಾರದಿಂದ ಅದಕ್ಕೆ ಉತ್ತರ ಸಿಗಬೇಕು ಅಂತ ನಮ್ಮ ಆಸೆ. ಏನಿಲ್ಲ, ಖುಷಿದವರಿಗೆ ಎಲ್ಲ ಕಡೆ ಕಾರ್ಯಕ್ರಮ ಮಾಡ್ತಾ ಇದೀವಿ. ಡೆವಲಪ್ಮೆಂಟ್ ಬಗ್ಗೆ ಕಾರ್ಯಕ್ರಮ ಮೊನ್ನೆ ಹಾಸನಲ್ಲಿ ಆಯಿತು, ಮೊನ್ನೆ ಸಿಡ್ಲಘಟ್ಟದಲ್ಲಿ ಆಯಿತು, ಕೂಡ್ಲಿಗೆಲ್ಲಿ ಆಯಿತು. ನಡ್ತಾನೆ ಇದೆ. ಅವ್ರು ಏನಾರು ಹೇಳೋದಕ್ಕೆ, ಅವ್ರಿಗೆ ಹೇಳಲಿಕ್ಕೆ ಏನಾರು ಬೇಕಾದ್ರೂ ಅದನ್ನ ಹೇಳ್ತಾರೆ. ಹೊಟ್ಟೆ ಕೊಡದೆ ಅದರಿಂದ ಪ್ರಯೋಜನ ಏನಾಗಲ್ಲ. 5 ವರ್ಷದಿಂದ ಪ್ರಯೋಜನ ಆಗೋಲ್ಲ. ಸಮರ್ಪಕವಾಗಿ ಚರ್ಚೆ ಇಲ್ಲ. ನೀವು ಉತ್ತರ ಕರ್ನಾಟಕದ ಆಗ್ಬೇಕು. ಪ್ರತಿ ಸಾರಿ ಸರಿಯಾದ ಚರ್ಚೆ ಆಗ್ತಾ ಇಲ್ಲ. ಈ ಬಾರಿ ಆಗ್ಬೇಕಂತ ನಮ್ಮ ಆಸೆ ಇದೆ. ಸರ್, ಪಂಜಾಬ್ನ ಕಾಂಗ್ರೆಸ್ ನಾಯಕ ಸಿದ್ದು ಅವರ ಹೆಂಡತಿ ಆರೋಪ ಮಾಡಿದ್ರೆ ಕಾಂಗ್ರೆಸ್ ಅಲ್ಲಿ 500 ಕೋಟಿ ದುಡ್ಡು ಕೊಟ್ರೆ ಸಿಎಂ ಸ್ಥಾನದ ಒಂದು ಖಚಿತತೆ ಸಿಗುತ್ತೆ. ಈಗಂತ ಯಾವ್ದಂತ ಹರಿಯಾಣ, ಪಂಜಾಬ್ದಲ್ಲಿ ಯಾವ್ದು ಖಾಲಿ ಇರಲ್ಲ ಈಗೇನು. ಕಾಂಗ್ರೆಸ್ ಸಂಸ್ಕೃತಿ ಅಲ್ಲ, ಆರೋಪ ಮಾಡ್ಲಿಕ್ಕೆ ಖಾಲಿ ಇಲ್ಲಲ್ಲ. ಖಾಲಿ ಇದ್ರೆ ಅದನ್ನು ಚರ್ಚೆಗೆ ಬರ್ತಾರೆ. ಇಲ್ಲ, 10 ದಿವಸಕ್ಕೆ ಅದು ಸೀಮಿತವಾಗಿದೆ. 10 ದಿವಸ ಮಾಡ್ತೇವೆ ಅಷ್ಟೇ. ಓಕೆ, ಥ್ಯಾಂಕ್ ಯು. 2 ಸಲ ಹೇಳ್ಯಾರ ಅವ್ರೆ, ಒಂದು 10 ಸಲ ಹೇಳ್ಯಾರ. ಈಗ ಮತ್ತೆ ಅದನ್ನ ಹೊಸದೇನದ, ಈಗ 10 ಸಲ ಹೇಳಿದ್ದಾರೆ. 10 ಸಾರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, 10 ಸಾರಿ ಮಾದೇವಪ್ಪ ಹೇಳಿದ್ದಾರೆ, 10 ಸಾರಿ ಪರಮೇಶ್ವರ್ ಹೇಳಿದ್ದಾರೆ, ಜಮೀರ್ ಅಹ್ಮದ್ ಹೇಳಿದ್ದಾರೆ, ಜಾರ್ಜ್ ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ಅದಕ್ಕೆ ಇವತ್ತು ಮತ್ತೆ ನಾವು ಹೊಸದು ಹೇಳೋದು ಅವಶ್ಯಕತೆ ಇಲ್ಲ. ಇಷ್ಟು ಮಂದಿ ಹೇಳಿದ್ಮ್ಯಾಗ ನಾವು ಹೇಳೋದು ಅವಶ್ಯಕತೆ ಇಲ್ಲ. ಇಷ್ಟು ಜನ ಆಲ್ರೆಡಿ ಹೇಳಿದ್ದಾರೆ. ಸೊ ಅದು ಇರ್ತಾರೋ ಬಿಡ್ತಾರೋ ಅನ್ನೋದು ಹೈಕಮಾಂಡ್ ಅಂತ ಸಿಎಂ ಅವರ ಖುದ್ದು ಹೇಳಿದ್ದಾರೆ. ಸೊ ಅವ್ರಿಗೆ ಸಂಬಂಧಪಟ್ಟ ವಿಚಾರ ಅದು. ಈಗ ಹತ್ರ ಚರ್ಚೆ ಅವಶ್ಯಕತೆ ಇಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.